ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಹಂಪಿ ಬಗ್ಗೆ ನೋಡೋಣ. ನೋಡಿ, ಹಂಪಿ ವಿರೂಪಾಕ್ಷ ದೇವಸ್ಥಾನ. ಹಂಪಿ ಒಂದು ವಿಶ್ವ ಪರಂಪರೆಯುಳ್ಳಂಥ ಜಾಗ. ನೋಡಿ, ಎಲ್ಲಿ ನೋಡಿದಾರಲ್ಲಿ ಬರೀ ದೇವಸ್ಥಾನಗಳೇ. ನೋಡಿ, ಇದೆಲ್ಲ ಮುತ್ತು ರತ್ನಗಳೆಲ್ಲನೂ ಕೃಷ್ಣದೇವರಾಯನ ಕಾಲದಲ್ಲಿ ಬಳ್ಳಗಳೆಲ್ಲ ಮಾರ್ತಿದ್ರಂತೆ, ಬಳ್ಳದಲ್ಲಿ ಸೇರು ಪಾವನಲ್ಲಿ. ಹಾಗಾಗಿ ನೋಡಿ, ಎರಡು ಬದಿನೂ ಕೂಡ ಅದು ಆಗಿನ ಕಾಲದಲ್ಲಿ ಮಾರ್ತಿದಂಥದ್ದು. ಇದು ವಿರೂಪಾಕ್ಷ ದೇವಸ್ಥಾನದಿದು ಹೆಬ್ಬಾಗಿಲು. ತುಂಬ ಪುರಾತನ ಕಾಲದ ಪ್ರಸಿದ್ಧ ದೇವಸ್ಥಾನ. ನೋಡಿ, ವಿರೂಪಾಕ್ಷ ದೇವಸ್ಥಾನಕ್ಕೆ ಈಗ ಎಂಟ್ರಿ ಆಗ್ತಿರೋದು. ದೊಡ್ಡ ಪ್ರಾಂಗಣ, ಸುತ್ತಲೂ ಎಲ್ಲಿ ನೋಡಿದರಲ್ಲಿ ಬರೀ ದೇವರುಗಳೇ. ಇದು ಮೇಲೆ ಕಳಶ. ಅದು ಇವಾಗ ನೋಡಿ, ಕಲ್ಲನ್ನು ತುಂಬ ಹಾಸಿದ್ದಾರೆ. ಎರಡು ಕಡೆಯೂ ನಂದಿ ವಿಗ್ರಹಗಳಿವೆ. ನೋಡಿ, ತುಂಬ ಕೃಷ್ಣದೇವರಾಯನ ಕಾಲದಲ್ಲಿ ಇದೆಲ್ಲ ತುಂಬ ಚೆನ್ನಾಗಿ ರಾಜ್ಯ ಆಳಿದಂಥ ಪುರಾತನ ಕಾಲದ ರಾಜ. ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ನಿಜವಾಗ್ಲೂ ಆನೆ ನೋಡಿ, ಆನೆ ಕಟ್ಟಾಕಿದ್ದಾರೆ. ದೇವಸ್ಥಾನದ ಒಳಗಡೆ ಹೋದರೆ ಈ ರೀತಿ ಜನಗಳೆಲ್ಲ ತುಂಬ ರಶ್ ಆಗಿರ್ತಾರೆ ದೇವಸ್ಥಾನದಲ್ಲಿ. ನೋಡಿ, ಎಷ್ಟು ಹೇಳಿದ್ರು ಇದಕ್ಕೆ ನಾವು ಕಡಿಮೆನೆಯಾ. ನೋಡಿ, ಕಲಾಕೃತಿ ಹೇಗಿದೆ ಆಗಿನ ಕಾಲದಲ್ಲಿ. ಇನ್ನೂ ಹೋಗಿಲ್ಲ, ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿರೋಂಥದ್ದು, ಪೇಂಟು ಹೊಡೆದಿರೋಂಥದ್ದು ದೇವಸ್ಥಾನಗಳು. ನೋಡಿ, ಇದು ಪೂರ್ವ ಬಾಗಿಲಲ್ಲಿ ನೋಡಿ ದೇವಸ್ಥಾನ. ಲಿಂಗ, ಬಸವನ ಲಿಂಗ, ಶಿವನ ಲಿಂಗ ಇದೆ. ಮುಂದೆ ಬಸವ ಇದೆ. ಇಲ್ಲಿಂದ ನೋಡಿ ದೇವಸ್ಥಾನದ ಕೊಳ ಇದೆ. ತುಂಬ ವಿಶಾಲವಾದ ದೊಡ್ಡ ಕೊಳ ಇದು. ನೋಡಿ, ಈ ಕಡೆ ಎಲ್ಲ ನೋಡಿದಾಗೆಲ್ಲ ಎಲ್ಲಿ ನೋಡಿದ್ರಲ್ಲಿ ಬರೀ ಕಲ್ಲಿನಲ್ಲಿ ಕಟ್ಟಿರೋಂಥದ್ದು ದೇವಸ್ಥಾನಗಳು, ಕೊಳ ಎಲ್ಲ ಪ್ರತಿಯೊಂದನ್ನು ಕೂಡ ಆಗಿನ ಕಾಲದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ನೋಡಿ, ನಮ್ಮ ಶಿಲ್ಪಿಗೇನು ಇಲ್ಲಿ ಕಡಿಮೆ ಇಲ್ಲ, ಅಷ್ಟು ಶಿಲ್ಪಾಕೃತಿಗಳು ಚೆನ್ನಾಗಿದೆ. ನೋಡಿ, ಇಲ್ಲಿ ಶಾಸನಗಳು ಬರೆದಿದ್ದಾರೆ. ಯಾವ ಕಾಲದಲ್ಲಿ ಏನೇನಾಯಿತು ಅಂತ. ರಾಜರು ಗೆದ್ದು ಬರ್ತಿದ್ರಲ್ಲ, ಒಂದು ರಾಜ್ಯದ ಇನ್ನೊಂದು ರಾಜರು ಗೆದ್ದು ಬಂದಾಗ ಅದು ವಿಜಯೋತ್ಸವವನ್ನೇ, ವಿಜಯದ ಅನುಭವಗಳನ್ನ ಇದರಲ್ಲಿ ಬರೆಸ್ತಿದ್ರು. ಹಾಗಾಗಿ ಇದು ದೇವಸ್ಥಾನ ಕಡೆ ಮೇಲೆ ಹೊರಟಿದ್ರೆ ಹೇಮಕೂಟ ಪರ್ವತಕ್ಕೆ ಇಲ್ಲಿ ಹೋಗ್ತಾ ಇರೋದು. ತುಂಬ ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅಂತ ಅನಿಸುತ್ತೆ. ನಾವು ಕಡಿಮೆ ಅಂದ್ರೂ ಇದೆಲ್ಲ ನೋಡೋದಕ್ಕೆ ನೋಡಿ ಎಂಥ ಮನೋಹರವಾಗಿದೆ ಸುತ್ತಮುತ್ತೆಲ್ಲವ. ಇವೆಲ್ಲ ನೋಡಬೇಕು ಅಂತಂದ್ರೆ ನಾವು ನಿಜವಾಗ್ಲೂ ತುಂಬ ಒಂದು 2-3 ತಿಂಗಳು ಆದರೂ ಬೇಕು. ಅದು ನಿಜವಾಗ್ಲೂ ನಾವು ಹಂಪಿ ನೋಡಬೇಕು ಅಂತಂದರೆ ನೋಡಿ, ಸುತ್ತ ಕಲ್ಲಿನಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ದೇವಸ್ಥಾನಕ್ಕಿಂತ ಇನ್ನೊಂದು ದೇವಸ್ಥಾನಗಳೆಲ್ಲ ಚೆನ್ನಾಗಿದ್ದಾವೆ. ಇದು ಹೇಮಕೂಟ ಪರ್ವತ. ನೋಡಿ, ಬರೀ ಕಲ್ಲು, ಸಣ್ಣ ಸಣ್ಣ ಕಲ್ಲಲ್ಲಿ ನಿಂತಿದೆ ಅಷ್ಟೇ. ಅಷ್ಟು ದೊಡ್ಡ ದೊಡ್ಡ ಬೃಹತ್ಕಾರದ ಕಲ್ಲುಗಳು, ಕಂಬಗಳೆಲ್ಲ ಅಲ್ಲಲ್ಲೇ ಕಟ್ಟಿದ್ದಾರೆ. ಬಟ್ ಎಲ್ಲ ಕೆಲವೊಂದು ವಿಘ್ನ ಮಾಡಿಬಿಟ್ಟಿದ್ದಾರೆ. ವಿರೂಪಾಕ್ಷ ದೇವಸ್ಥಾನ ಒಂದೇನೇ ಅಲ್ಲಿ ಚೆನ್ನಾಗಿರೋದು. ದೇವಸ್ಥಾನ ಪೂಜೆ ನಡೀತಾ ಇರೋದು. ಮಿಕ್ಕಿದೆಲ್ಲ ನಮ್ಮ ಎಲ್ಲ ಚೆನ್ನಾಗಿ ಎಲ್ಲನೂ ಆಗಿನ ಕಾಲದಲ್ಲಿ ಮೊಘಲರೆಲ್ಲ ಇದನ್ನು ಆಳ್ವಿಕೆ ಮಾಡಬೇಕಾದ್ರೆ ದಂಡೆತ್ತಿ ಬಂದು ಬ್ರಿಟಿಷರೆಲ್ಲ ಇದನ್ನು ಹಾಳು ಮಾಡಿದ್ದಾರೆ. ಹಾಗಾಗಿ ನಮ್ಮ ನಿಜವಾಗ್ಲೂ ಇವೆಲ್ಲ ನೋಡಿದಾಗ ನಮ್ಮ ಸಂಸ್ಕೃತಿ ಬಗ್ಗೆ ಹಲವಾರು ಬೇರೆ ಕವಿಗಳು, ಬೇರೆ ರಾಷ್ಟ್ರದ ವಿದೇಶದ ಕವಿಗಳು ಕೂಡ ಇದಕ್ಕೆ ಹೊಗಳಿದ್ದಾರೆ. ಅಷ್ಟು ನಮ್ಮ ಸಂಸ್ಕೃತಿ ಅಗಾಧವಾಗಿದೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇದು ಪಂಚಲಿಂಗ ಅಂತ. ಇಲ್ಲಿ ನೋಡಿ, ಲಿಂಗಗಳನ್ನು 5 ಇಟ್ಟಿದ್ದಾರೆ. ಇಲ್ಲಿಗೆಲ್ಲ ನಮಸ್ಕಾರ ಮಾಡ್ಕೊ. ಇದು 3 ಲಿಂಗ ಇದೆ ಇಲ್ಲಿ. ಚೆನ್ನಾಗಿ ಇದು ಹೇಮಕೂಟ ಪರ್ವತದಿದ್ದು ಸನ್ಸೆಟ್ ಅಂತ ಹೇಳ್ತಾರಲ್ಲ, ಸೂರ್ಯ ಮುಳುಗುತ್ತಲ್ಲ, ಅದ್ರದ್ದು ಅಲ್ಲಿ ತೋರಿಸಿದ್ದಾರೆ ಮಾರ್ಕ್ ಮಾಡಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಮರಿದೇನೆ ಒಂದು ಸಲ ಹೋಗಿದ್ದು ಬನ್ನಿ. ಸನ್ಸೆಟ್ ಪಾಯಿಂಟ್ ಇದು, ಸೂರ್ಯ ಮುಳುಗುವಂಥ ಪಾಯಿಂಟು ಹೇಮಕೂಟ ಬೆಟ್ಟ ಇದು. ನೋಡಿ, ಒಳಕಲ್ಲು ರೀತಿ ಅಲ್ಲಿಂದಲ್ಲೇ ಕೆಲವೊಂದು ಇದಿದೆ, ನೀರೆಲ್ಲ ಇದೆ. ಇದೆಲ್ಲ ಲೇಕ್ ಥರ ಇದೆ. ನೋಡಿ, ಇಲ್ಲಿ ಎಲ್ಲ ಪಾಚಿ ಕಟ್ಟಿದೆ. ಕೂತ್ಕೊಳ್ಳೋದಕ್ಕೆಲ್ಲ, ಸನ್ಸೆಟ್ ನೋಡೋದಕ್ಕೆ ಅಲ್ಲಲ್ಲೇ ಚೇರ್ಗಳೆಲ್ಲ ಹಾಕಿ ಮಾಡಿದ್ದಾರೆ. ಇದರಲ್ಲಿ ಏಕಶಿಲಾ ಕಂಬ. ಇದು ಏಕಶಿಲಾ ಕಂಬ
ತುಂಬ ಮನೋಹರವಾಗಿದೆ. ಎಲ್ಲರೂ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ನಾಡಿನ ಬಗ್ಗೆ ತಿಳ್ಕೋಬೇಕು ಅಂದಾಗ ನಮ್ಮ ರಾಜ್ಯರ ಬಗ್ಗೆ ನಮ್ಮ ವಿಜಯನಗರದ ಬಗ್ಗೆ ನಾವು ತಿಳಿಬೇಕು ಅಂದರೆ ಒಂದು ಸಲ ಹೋಗಿ ಎಲ್ಲ ನೋಡಿ. ಇದು ಕಮಲ ಮಹಲ್. ಇದು ತುಂಬ ಕಮಲ್ ಮಹಲು ಹೂವಿನ ಡಿಸೈನಲ್ಲೇ ಇದೆ, ಹಾಗಾಗಿ ಇದಕ್ಕೆ ಕಮಲ್ ಮಹಲ್ ಅಂತಾರೆ. ಇದೆ ಕಮಲ್ ಮಹಲು ಅಷ್ಟು ಚೆನ್ನಾಗಿದೆ. ಇದು ಸೈನಿಕರು ಪಾರೆ ಕಾಯ್ತಿದ್ರಲ್ಲ ಆವಾಗ ಇಲ್ಲಿ ಒಂದೊಂದು ಮೂಲೆ ಇಲ್ಲಿ ಕಟ್ಟಿದ್ರು. ಇದು ಆನೆಲಯ ಅಂತ, ಇದು ಆನೆಗಳು ಕಟ್ಟಾಗ್ತಿದ್ದು ಆನೆಲಯ. ಇದು ಎಷ್ಟು ದೊಡ್ಡದಿದೆ, ಮತ್ತು ಇದು ದೊಡ್ಡ ವಿಶಾಲವಾದ ಪ್ರದೇಶದಲ್ಲಿ ಕಟ್ಟಿದ್ದಾರೆ. ಎಷ್ಟು ಕಣ್ಣಲ್ಲಿ ನೋಡಿದ್ರು ಸಾಲ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲ ಕಲ್ಲಲ್ಲೇ ಕಂಬಗಳೆಲ್ಲ ಕಟ್ಟಿರೋದು, ಮತ್ತು ಕಾಂಪೌಂಡ್ ಎಲ್ಲ ಆಗಿನ ಕಾಲದಲ್ಲಿ ಕೋಟೆ ಎಲ್ಲನೂ ಕಲ್ಲಿನಲ್ಲಿ ಕಟ್ಟಿದ್ರು ಗಟ್ಟಿಮುಟ್ಟಾಗಿ. ಅಷ್ಟು ಇದು ಆನೆಲಯ. ಎಷ್ಟು ಆನೆಗಳೂ ಎಷ್ಟು ಕಟ್ಟಾಗ್ತಿದ್ರು ಅಷ್ಟು ಅನ್ನೋದಕ್ಕೆ ಇನ್ನೂ ಎಷ್ಟು ಎಲ್ಲ ಕೆಲವು ನಾಶವಾಗಿದೆ, ಕೆಲವೊಂದು ಉಳಿದಿದೆ. ಇದು ಎಲ್ಲ ಆನೆಲಯನೇ. ಇದೆಲ್ಲ ಎಲ್ಲಿ ನೋಡಿದಾರಲ್ಲಿ ಬರೀ ಈಗ ನಾವು ಮಂಟಪದ ಬೀದಿಗೆ ಹೋಗ್ತಾ ಇರೋದು. ಸಂಗೀತ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ. ಇದು ತುಂಬ ಚೆನ್ನಾಗಿದೆ. ನೋಡ್ತಾ ಇರಬೇಕಾದ್ರೆ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಎರಡು ಕಡೆಯೂ ಕೂಡ ಪುಷ್ಕರಣಿಗಳೆಲ್ಲ ಇದೆ, ಹಾಗಾಗಿ ನಾವು ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಎಲ್ಲ ಪಾಳು ಬಿದ್ದಿದೆ, ಪಾಳು ಹಂಪೆ ಆಗಿದೆ ಇವಾಗ. ಆದ್ರೂ ಇದು ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇವೆಲ್ಲವ ಕಲ್ಲು, ಒಂದೊಂದು ಎಲ್ಲಿ ನೋಡಿದ್ರು ಕಲ್ಲಿನಲ್ಲೇ ಇಷ್ಟೊಂದು ಕಲ್ಲಿನಲ್ಲೇ ಕೆತ್ತಿ ಅದನ್ನೆಲ್ಲನೂ ಕೋಟೆಲ್ಲ ಬಿಗಿ ಮಾಡಿರೋ ದೇವಸ್ಥಾನಗಳೆಲ್ಲ ಕಟ್ಟಿರೋದು. ವಿಜಯನಗರ ಸಾಮ್ರಾಜ್ಯನ ನಾವು ಎಷ್ಟು ಹೇಳಿದ್ರು ನೋಡಿದ್ರು ಸಾಲ ಇಲ್ಲ, ಅಷ್ಟು ಚೆನ್ನಾಗಿದೆ. ದೇವಸ್ಥಾನಗಳಲ್ಲಿ ವಿಜಯ ವಿಠಲ ದೇವಸ್ಥಾನ ಇದು. ಆಮೇಲೆ ಸಂಗೀತ ಸಪ್ತಸ್ವರಗಳು ಮೂಡುತ್ತಲ್ಲ ಆ ದೇವಸ್ಥಾನದ ಕೂಡ ದೇವಸ್ಥಾನ ಇದೆ ಇಲ್ಲಿ ಈಗ. ಬಟ್ ಅದನ್ನು ಮುಟ್ಟಕ್ಕೆ ಬಿಡೋದಿಲ್ಲ. ಇದು ವಿಜಯ ವಿಠಲ ದೇವಸ್ಥಾನ. ಎಷ್ಟು ವಿಶಾಲವಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಇಷ್ಟೆಲ್ಲ ಎಷ್ಟು ವರ್ಷದ ಕಟ್ಟೋಕ್ಕಪ್ಪ ಇದೆಲ್ಲ ಹಿಡಿದು ಅಂತ ಅನಿಸುತ್ತೆ. ಆಗಿನ ಕಾಲದಲ್ಲಿ ಒಂದು ಶುರು ಮಾಡೋದು ಎಷ್ಟು ದಿನಕ್ಕೆ, ಮುಗಿಸೋದು ಎಷ್ಟು ವರ್ಷಕ್ಕೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಪ್ರತಿದಿನ ಲಕ್ಷಾಂತರ ಜನ ವಿಸಿಟರ್ಸ್ಗಳು ಇಲ್ಲಿಗೆ ಬರ್ತಾರೆ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ. ಎಷ್ಟು ಕಲ್ಲಿನ ರಥ ಇದು, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ಲು. ಅದನ್ನು ಯಾರು ಟಚ್ ಮಾಡಬಾರ್ದು ಅಂದ್ಬಿಟ್ಟು ಅದಕ್ಕೆ ಸುತ್ತ ಇದು ಹಾಕಿದ್ದಾರೆ. ಸುತ್ತ ಅದಕ್ಕೆ ಟಚ್ ಮಾಡಿ. ಇದೆಲ್ಲ ವಿಜಯ ವಿಠಲ ದೇವಸ್ಥಾನ. ಇದು ಎಲ್ಲೂ ಪೂಜೆ ಇಲ್ಲ. ವಿಗ್ರಹಗಳೆಲ್ಲ ಕೆಲವೊಂದು ಹೊತ್ಕೊಂಡು ಹೋಗಿದ್ದಾರೆ ಮೊಘಲರು, ಕೆಲವೊಂದು ಅಲ್ಲೇ ವಿಘ್ನ ಮಾಡಿರೋದ್ರಿಂದ ಪೂಜೆ ನಡೆಯಲ್ಲ. ಇದು 32 ಕಂಬಗಳಿರುವಂಥ ಒಂದು ಕಂಬ ಮಂದಿರ. ಇದು ನೋಡ್ತಾ ಇದ್ರೆ ಕೆಲವೊಂದು ಮುಟ್ಟಂಗಿಲ್ಲ, ಹಾಗೆ ದೂರದಲ್ಲಿ ನೋಡ್ಬೇಕು. ಕಲ್ಲಿನ ರಥ ಅನ್ನಲ್ಲ ಇದು ತುಂಬ ಚೆನ್ನಾಗಿದೆ. ಇದನ್ನು ಎಷ್ಟು ನೋಡ್ತಾ ಇದ್ದಾರೆ, ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟು ಕೆತ್ತನೆಗಳು ಹೇಗೆ ಮಾಡಿದ್ದಾರೆ. ರಥನೇ ಕಲ್ಲಿನಲ್ಲಿ ಮಾಡಿದ್ದಾರೆ. ಇದನ್ನೆಲ್ಲ ಆನೆಗಳಲ್ಲಿ ರಾಜರ ಕಾಲದಲ್ಲಿ ಆನೆಯಿಂದ ಎಳಿಸ್ತಿದ್ರಂತೆ. ಇದನ್ನೆಲ್ಲನೂ ಕಲ್ಲಿನ ರಥನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಹತ್ತೋದಕ್ಕೆ ಕೂಡ ಅದು ಮೆಟ್ಲುಗಳಿದೆ. ಇದು ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿದೆ ವಿಜಯನಗರದಲ್ಲಿ. ಒಂದ್ಸಲ ಸಮ್ಮರ್ ಹಾಲಿಡೇಗೆ ಮಕ್ಕಳು ಕರ್ಕೊಂಡು ಒಂದ್ಸಲ ವಿಸಿಟ್ ಕೊಟ್ಟು ಬನ್ನಿ. ತುಳಸಿ ಕಟ್ಟಿದ್ದು, ತುಳಸಿ ಕಟ್ಟೆನೂ ಕೂಡ ಅದನ್ನು ಮಾಡಿದ್ದಾರೆ ಕಲ್ಲಲ್ಲೇ. ಎಷ್ಟು ನೋಡಿದ್ರು ನೋಡಬೇಕು. ನೋಡಿ ಎಷ್ಟು ಜನ ಇದ್ದಾರೆ ಅಂತವ, ಅಷ್ಟು ಜನ ಇದ್ದಾರೆ. ಇದು ಇದೇ ಇದು ಸ್ವರ. ಇಲ್ಲಿ ಆನೆ ಇದೆ. ಈ ಆನೆನ ಸಾಕಿದ್ದಾರೆ. ಅದು ಯಾರಾದ್ರೂ ಹತ್ರಕ್ಕೆ ಹೋದಾಗ ದುಡ್ಡು ಕೊಟ್ಟರು ಮಾತ್ರ ಅದು ಆಶೀರ್ವಾದ ಮಾಡುತ್ತೆ, ಇಲ್ಲಾಂದರೆ ಮಾಡಲ್ಲ. ಇದಕ್ಕೆ ಬೆಲ್ಲ ಕೆಲವರು ತಂದು ದೇವರು ಅಂಥೇಳಿ ಅದಕ್ಕೆ ಬೆಲ್ಲ ಅಕ್ಕಿ ಎಲ್ಲ ಕೊಡ್ತಾರೆ, ಕಬ್ಬನ್ನು ಕೂಡ ತಂದು ಕೊಡ್ತಾರೆ. ಹಾಗಾಗಿ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರುತ್ತೆ. ಆಮೇಲೆ ಇದನ್ನು ಬೇರೆ ಕಡೆ ತೊಗೊಂಡೋಗಿ ಕಟ್ಟಾಕ್ತಾರೆ. ಈಗ ಯಾರು ಬೆಲ್ಲ ಮತ್ತು ಅಕ್ಕಿ ತಂದು ಕೊಟ್ಟರು ಅದನ್ನು ಈಗ ತಿಂತಾಯಿದೆ. ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅದು. ಇದೆಲ್ಲವ
ಪುರಾತತ್ವ ಇಲಾಖೆಯವರು ಈ ರೀತಿ ಕೆಲವೊಂದು ಉತ್ಖನನ ಮಾಡಿ ಸಿಕ್ಕಿದಂಥವೆಲ್ಲ ತಂದು ಈ ರೀತಿ ಒಂದು ಕಡೆ ಶೇಖರಣೆ ಮಾಡಿ ಇದನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ, ನನ್ನೆಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.